ಇನ್ನು ಲೆಬನಾನ್ ಇಸ್ರೇಲ್ ಮಧ್ಯೆ 10 ದಿನಗಳ ಕದನ ವಿರಾಮವನ್ನು ಘೋಷಿಸಲಾಗಿದೆ. ಕದನ ವಿರಾಮಕ್ಕೆ ಲೆಬನಾನ್ ಇಸ್ರೇಲ್ ಒಪ್ಪಿದೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಕದನ ವಿರಾಮ ಸಂಬಂಧ ಫೋನ್ನಲ್ಲಿ ಚರ್ಚಿಸಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್, ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಹಾಗೂ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಜೊತೆ ಚರ್ಚಿಸಿದ್ದ ಡೊನಾಲ್ಡ್ ಟ್ರಂಪ್ ದೂರವಾಣಿ ಮುಖಾಂತರ ಅವ್ರ ಜೊತೆ ಮಾತನಾಡಿದ್ರು. 34 ವರ್ಷಗಳ ನಂತರ ಲೆಬನಾನ್ ಇಸ್ರೇಲ್ ನಡುವೆ ಸಂಧಾನ ಮಾತುಕತೆ ಆಗಿದೆ. ಇದು ಐತಿಹಾಸಿಕ ನಿರ್ಧಾರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ದೃಢಪಡಿಸಿರುವ ಹಿಜ್ಬುಲ್ಲಾ ಉಗ್ರ ಸಂಘಟನೆ, ಲೆಬನಾನ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಕೊಂಡಿದೆ, ಇಸ್ರೇಲ್ ಕೂಡ ಒಪ್ಕೊಂಡಿದೆ. ಅದರಿಂದಾಗಿ 10 ದಿನಗಳ ಕಾಲ ಕದನ ವಿರಾಮ ಇರುತ್ತೆ ಅಂತ ಈ ಬಗ್ಗೆ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಟ್ರಂಪ್ ಈ ಬಗ್ಗೆ ನಿಜಕ್ಕೂ ಕೂಡ ಮಾತನಾಡಿದ್ರು ಅಂತಂದರೆ ಅವರು ಕ್ರೆಡಿಟ್ ತಗೊಳ್ಳೋದ್ರಲ್ಲಿ ನಂಬರ್ 1 ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು ಅಂತ ಹೇಳ್ಕೊಳ್ಳುವಂಥದ್ದನ್ನು ಭಾರಿ ಸಾರಿ ನಾವು ಗಮನಿಸಿದ್ದೀವಿ. ಈಗಲೂ ಕೂಡ ಆ ಒಂದು ಕ್ರೆಡಿಟನ್ನು ತೆಗೆದುಕೊಳ್ತಾ ಇದ್ದಾರೆ ಟ್ರಂಪ್. ಕದನ ವಿರಾಮ ಸಂಬಂಧ ಫೋನ್ನಲ್ಲಿ ಚರ್ಚಿಸಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್, ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಹಾಗೂ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಜೊತೆ ಡೊನಾಲ್ಡ್ ಟ್ರಂಪ್ ಚರ್ಚೆನ ನಡೆಸಿದ್ರು ದೂರವಾಣಿ ಮುಖಾಂತರ. 34 ವರ್ಷಗಳ ನಂತರ ಲೆಬನಾನ್ ಹಾಗೆ ಇಸ್ರೇಲ್ ನಡುವೆ ಆಗಿರುವಂತಹ ಸಂಧಾನ ಮಾತುಕತೆ ಇದು ಐತಿಹಾಸಿಕ ನಿರ್ಧಾರ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಹೇಳಿದ್ದಾರೆ. ಇನ್ನು ಕದನ ವಿರಾಮವನ್ನು ದೃಢಪಡಿಸಿರುವ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಢಪಡಿಸಿದೆ.